ಇಲ್ಲಿ ನಾನು ಹೇಳೋದು, ಈ ವಿಚಾರಣೆ ಮಾಡಲಿಕ್ಕೆ ಪರ್ಮಿಷನ್ ಕೊಡಿ ಅಂತ ಪತ್ರ ಬರೆದವರಲ್ಲ ಚಂದ್ರಶೇಖರ್. ಈಗ ಇದು ಪತ್ರಿಕೆಯಲ್ಲಿ ಬಂದಿದೆಯಲ್ಲ, ವಿಚಾರಣೆಗೆ ಪರ್ಮಿಷನ್ ಕೊಡಬೇಕು ಅಂತೇಳಿ ಅವ್ರ ಮೇಲಧಿಕಾರಿಗೆ ಅರಿಬಿಕ್ ಯಾರಿಗೋ ಕೊಟ್ಟವರಲ್ಲ. ಇಲ್ಲಿ ಪ್ರಶ್ನೆ, ಈ ಒಂದು ಮಾಹಿತಿ ಒಂದೇ ಒಂದು ಖಾಸಗಿ ಚಾನಲ್ಗೆ ಹೋಗಿರೋದು, ಎಲ್ಲ ಚಾನಲ್ಗಳಿಗೂ ಹೋಗಿಲ್ಲ, ಎಲ್ಲ ಮಾಧ್ಯಮದ ಮಿತ್ರರಿಗೂ ಹೋಗಿಲ್ಲ. ಈ ಸೋರಿಕೆ IGPಯ ಕಚೇರಿ, ರಾಜ್ಯಪಾಲರ ಕಚೇರಿ, ಇದರ ಮಧ್ಯದಲ್ಲಿ ನಡೆದಿರ್ತಕ್ಕಂಥದ್ದು ಇದು. ಇಲ್ಲಿ ನಿರಂತರವಾಗಿ ಕಳೆದ 3 ತಿಂಗಳಿಂದ ಹಲವಾರು ಪ್ರಕರಣಗಳೇನು ನಡೀತಾ ಇದೆ, ಆ ಪ್ರಕರಣಗಳಿಗೆ ಸಂಬಂಧಪಟ್ಟಂಥ ದೂರುಗಳು ಬಂದಂಥದ್ದು DG ಕಚೇರಿನಲ್ಲಿ ದೂರು ದಾಖಲೆ ಆದ ತಕ್ಷಣ ಆ ದೂರು ಕೊಟ್ಟಂಥ ವ್ಯಕ್ತಿಗಳು ಯಾವ ಚಾನಲ್ಗೆ ಹೋಗಿ ಕೂರ್ತಾ ಇದ್ದಾರೆ, ಯಾವ ಚಾನಲ್ನಲ್ಲಿ ಬಟ್ಟೆ ಕಟ್ಟಿ ಪ್ರತಿದಿನ 3 ಗಂಟೆ 4 ಗಂಟೆ ಪ್ರಚಾರಗಳು ಮಾಡ್ಕೊಂಬಂದರು. ಇಲ್ಲಿ ನೀವು ಸೋರಿಕೆ ಮಾಡಿ ರಾಜ್ಯಪಾಲರ ಮನೆ ಕಚೇರಿನ ಸರ್ಚ್ ಮಾಡೋಕ್ಕೆ ನಮಗೆ ಪರ್ಮಿಷನ್ ಕೊಡಿ ಅಂತ ಹೇಳಿದ್ರೆ, ಹೌ ದಿಸ್ ಗೌರ್ಮೆಂಟ್ ರನ್ನಿಂಗ್ ದ ಗೌರ್ಮೆಂಟ್? ಇಸ್ ದೇ ಗವರ್ನೆನ್ಸ್ ಇಸ್ ದೇರ್ ಹಿಯರ್? ಮುಂದೇನಾಗುತ್ತೆ? ಇದು ಇಲ್ಲಿಗೆ ನಿಲ್ಲಲ್ಲ. ಈ ಥರ ಆದರೆ ಹೇಳಿದ್ರಲ್ಲ ಸಿದ್ದರಾಮಯ್ಯನವರು 40% ಸರ್ಕಾರ ಅಂತ ಹೇಳಿ ಜನಗಳ ಮುಂದೆ ಹೇಳಿ ಬಂದರಲ್ಲ. ಇವತ್ತು ಅವ್ರ ಪಕ್ಷದವರೇ ಹೇಳ್ತಾರೆ ಇವರು ಬಂದಮೇಲೆ 40%ಗೂ ಜಾಸ್ತಿ ಆಗಿದೆ ಅಂತೇಳಿ. ಇದಕ್ಕೆ ನಿಮಗೆ ಜನ ಅಧಿಕಾರ ಕೊಟ್ಟರೆ ಸಿದ್ದರಾಮಯ್ಯನವರೇ? ನನ್ನ ಹತ್ರ ಇದೆ, ಏನು ಇನ್ನೂ ನಾನೇನು ಎಲ್ಲೂ ಓಡೋಗಲ್ಲ. ನನ್ನ ಹತ್ರ ಇರೋ ಡಾಕ್ಯುಮೆಂಟ್ ಬಿಟ್ಟರೆ ಇನ್ನೂ 6 ರಿಂದ 7 ಜನ ಮಂತ್ರಿಗಳ ರಾಜೀನಾಮೆ ಕೊಡಬೇಕಾಗತ್ತೆ. ಬಿಡೋಣ ಹೆದರ್ಕೊಂಡು ಹೋಗಲ್ಲ. ಹಿಟ್ ಅಂಡ್ ರನ್ನು ಇಲ್ಲ, ಇದು ಇಲ್ಲ, ಹಿಟ್ ಅಂಡ್ ರನ್ನು ಅಲ್ಲ, ಏನೂ ಇಲ್ಲ. ಕುಮಾರಸ್ವಾಮಿ ಏನು ಅನ್ನೋದು, ಕೆದಕಿ ದೇವೇಗೌಡರು ಕುಟುಂಬ ಕೆದಕಿದ್ರೆ, ದೇವೇಗೌಡರು ಕಣ್ಣಲ್ಲಿ ನೀರು ಹಾಕ್ಸಿದ್ರೆ ನಾವು ಯಾರು ತೀರ್ಪು ಕೊಡೋರಲ್ಲ, ನಾವು ಯಾರು ಶ್ರಮ ಹಾಕಬೇಕಾಗಿಲ್ಲ. ಯಾವ ದೇವೇಗೌಡರು ಶಿವನನ್ನು ನಂಬಿ ಬದುಕಿದ್ದಾರೆ ಈ 92ನೇ ವಯಸ್ಸಿನಲ್ಲೂ, ಆ ವ್ಯಕ್ತಿಯ ಕಣ್ಣಲ್ಲಿ ನೀರು ಏನು ಬಿದ್ದಿದೆ, ಆ ವ್ಯಕ್ತಿಯ ನೋವೇನಿದೆ, ಆ ನೋವಿನಲ್ಲಿ ಈ ಸರ್ಕಾರ ಯಾವ ರೀತಿ ಭಸ್ಮ ಆಗುತ್ತೆ ಅಂತಕ್ಕಂಥದ್ದು ಭಗವಂತ ಮಾಡ್ತಾನೆ, ನಮ್ಮ ಕೈಲಿಲ್ಲ. ಅದು ಭಗವಂತ ಮಾಡಿದ್ದಾನೆ ಈಗಾಗಲೇ.